ಶ್ರೀಪಾದ ಶ್ರೀವಲ್ಲಭ ಲೀಲಾ ವೈಭವ 22ನೆಯ ಅಧ್ಯಾಯ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿನೇ ನಮಃ. ಸಚ್ಚಿಷ್ಯನೇ ಸದ್ಗುರುವು. ಒಂದು ದಿನ ಸಾಯಂಕಾಲದಲ್ಲಿ ಶ್ರೀ ವಿಠ್ಠಲ್ ಬಾಬಾಜಿಯವರನ್ನು ದರ್ಶಿಸಲು ಅನೇಕ ಮಂದಿ ಭಕ್ತರು ಬಂದಿದ್ದರು. ಎಲ್ಲರೂ ಅವರಿಗೆ ನಮಸ್ಕರಿಸಿ ಕುಳಿತೊಡನೆಯೇ ಶ್ರೀ ಬಾಬಾಜಿಯವರು ಹೀಗೆಂದರು: ಶ್ರೀಪಾದ ಸ್ವಾಮಿಯವರ ದರ್ಬಾರು ಇದೇ ರೀತಿ ನಿತ್ಯವೂ ಬಂದು ಹೋಗುವ ಭಕ್ತ ಸಮೂಹದೊಂದಿಗೆ ಕಂಗೊಳಿಸುತ್ತಿತ್ತು. ಒಂದು ಊರಿಗೆಲ್ಲ ಒಬ್ಬ ಸತ್ಪ್ರಜೆಯಿದ್ದರೂ ಸಾಕು, ಅವನಿಗಾಗಿ ಭಗವಂತನು ಮಳೆಯನ್ನು ಸುರಿಸುವನು. ಊರಿನಲ್ಲಿರುವವರೆಲ್ಲರ ಬೆಳೆಗಳು ಬೆಳೆದು ಊರಿನ ಪ್ರಜೆಗಳೆಲ್ಲರೂ ಸುಖ ಸಂತೋಷಗಳನ್ನು ಅನುಭವಿಸುತ್ತಾರೆ ಎಂಬ ಆರ್ಯೋಕ್ತಿಯೊಂದಿದೆ. ಹಾಗೆಯೇ ಶ್ರೀಪಾದ ಸ್ವಾಮಿಯವರ ಬೋಧೆಗಳು ಯಾರೋ ಒಬ್ಬ ಜಿಜ್ಞಾಸಿಗಾಗಿ ಪ್ರವಚಿಸಲ್ಪಟ್ಟರೂ ಅವು ಅಲ್ಲಿ ಸೇರಿರುವ ಭಕ್ತರೆಲ್ಲರಿಗೂ ಸ್ವಲ್ಪ ಸ್ವಲ್ಪ ಅರ್ಥವಾಗುತ್ತವೆ. ಜ್ಞಾನ ಬೀಜಗಳು ಅವರ ಮನಸ್ಸಿನಲ್ಲಿ ನಾಟಿಕೊಳ್ಳುತ್ತವೆ. ಅವು ಮುಂದಿನ ಜನ್ಮದಲ್ಲಾದರೂ ಮೊಳಕೆಯೊಡೆಯುತ್ತವೆ ಎಂದು ಮಹಾತ್ಮರ ನಂಬಿಕೆ. ಅನೇಕ ಮಂದಿ ಭಕ್ತರು ಇಂದು ಇಲ್ಲಿ ಸೇರಿರುವಿರಿ. ಯಾರಿಗೆ ಎಷ್ಟು ಉಪಯೋಗವಾಗುತ್ತೋ ಇಂದಿನ ಪ್ರಬೋಧೆಯನ್ನು ಜಾಗ್ರತೆಯಿಂದ ಆಲಿಸಿರಿ. ಅನೇಕವಾದ ಮುತ್ತುರತ್ನಗಳು, ಮಣಿಮಾಣಿಕ್ಯಗಳು ಇಲ್ಲಿ ರಾಶಿಗಳಾಗಿ ಹಾಕಲ್ಪಟ್ಟಿವೆ. ಯಾರಿಗೆ ಯಾವ ರತ್ನವು ಸಿಗುವುದೋ, ಯಾವ ಮಣಿಯು ದೊರೆಯುವುದೋ ದೊರಕಿಸಿಕೊಳ್ಳುವವರ ಯೋಗ್ಯತೆಯನ್ನು ಆಧರಿಸಿರುತ್ತದೆ. ಕೇಳಿರಿ ಎಂದು ಹೀಗೆ ಪ್ರಾರ್ಥಿಸಿದರು: ಶ್ರೀ ದತ್ತನೇ, ತ್ರಿಮೂರ್ತ್ಯಾತ್ಮಕನೇ, ಬಾಲೋನ್ಮತ್ತ ಪಿಶಾಚ ರೂಪಗಳಿಂದ ಮಹಾಯೋಗಿಗಳನ್ನು ಮೋಹಿಸುವಂತೆ ಮಾಡುವ ಸಮರ್ಥನು, ಸಾಮಾನ್ಯರಿಗೆ ನಿನ್ನ ಅನುಗ್ರಹದಿಂದ ಪ್ರಸಾದಿಸುವ ಸೌಮ್ಯ ದರ್ಶನಕ್ಕಾಗಿ ದೇವತೆಗಳು ನಿರೀಕ್ಷಿಸುವರು. ನೀನು ಮಹಾನಟನು, ಮಾಯೆಯು ನಿನ್ನ ಸಹಚರಣಿಯು. ಸ್ವಂತವಾದ ಮಾಯೆಯಿಂದ ರೂಪವನ್ನು ತಾಳುವೆ. ಈ ಪ್ರಪಂಚವು ನಿನಗೆ ಕ್ರೀಡಾರಂಗವು. ಯಾವಾಗ ಯಾವ ಪಾತ್ರವನ್ನು ಹೇಗೆ ಪೋಷಿಸಬೇಕೆಂದು ನಿನಗಲ್ಲದೆ ಇನ್ಯಾರಿಗೂ ತಿಳಿಯದು. ದೀನರಾದ ನಮ್ಮ ಮೇಲೆ ಕೃಪೆಯಿಟ್ಟು ನೀನು ಭಕ್ತರಿಗೊದಗಿಸಿದ ಜ್ಞಾನವನ್ನು ನಮಗೆ ತೋರಿಸಿ ಕೃತಾರ್ಥರನ್ನಾಗಿ ಮಾಡು ಸ್ವಾಮಿ ಎಂದು ಪ್ರಾರ್ಥಿಸಿ ಕಣ್ಣುಗಳನ್ನು ಮುಚ್ಚಿಕೊಂಡು ಕೆಲ ಕ್ಷಣಗಳಿದ್ದು ನಂತರ ಹೀಗೆ ಹೇಳತೊಡಗಿದರು: ಅಂದು ಗುರುವಾರವು ಗುರು ಭಕ್ತರಿಗೆ ಪರ್ವದಿನವು. ಯೋಗಾನಂದ ಬ್ರಹ್ಮಚಾರಿಯು ಆತನೊಂದಿಗೆ ಬಂದಿದ್ದ ಯಾತ್ರಿಕರೇ ಅಲ್ಲದೆ ಪಂಚದೇವ್ ಪಹಾಡ್ನ ಕೆಲ ಗ್ರಾಮಸ್ಥರು, ಶ್ರೀರಾಮಾಚಾರ್ಯರು, ಆಂಜನೇಯ ಶರ್ಮನು ಮೊದಲಾದವರೆಲ್ಲರೂ ಬೆಳಗ್ಗಿನ ಜಾವವೇ ಎದ್ದು ಸ್ನಾನಾನುಷ್ಠಾನಗಳನ್ನು ಮುಗಿಸಿಕೊಂಡು ಗುರು ದರ್ಶನಕ್ಕಾಗಿ ಶ್ರೀಪಾದರ ದರ್ಬಾರು ಪ್ರದೇಶವನ್ನು ಸೇರಿಕೊಂಡು ಸ್ವಾಮಿಯವರ ಬರುವಿಕೆಗಾಗಿ ಎದುರು ನೋಡುತ್ತಿದ್ದರು. ಶ್ರೀ ಸ್ವಾಮಿಯವರ ಮಹಿಮೆಗಳನ್ನು ಕುರಿತು, ಅವರ ದಯಾಗುಣ, ಧರ್ಮಾಚರಣೆಯ ಬಗ್ಗೆಯೂ ಒಬ್ಬರಿಗೊಬ್ಬರು ಪರಸ್ಪರ ಚರ್ಚಿಸಿಕೊಳ್ಳುತ್ತಾ ಅವರ ನಾಮಸ್ಮರಣೆಯನ್ನು ಮಾಡುತ್ತಾ ಇದ್ದರು. ಶ್ರೀ ಸ್ವಾಮಿಯವರು ಬಂದು ಜ್ಞಾನ ಬೋಧೆಯನ್ನು ಮಾಡುವರೆಂದು ಎಲ್ಲರೂ ಚಂದ್ರನಿಗಾಗಿ ಕಾಯುವ ಚಕೋರ ಪಕ್ಷಿಯಂತೆ ಕಾಯುತ್ತಿದ್ದರು. ಶ್ರೀಪಾದ ಸ್ವಾಮಿಗಳು ನಡೆಯುತ್ತಾ ದರ್ಬಾರು ಪ್ರದೇಶದ ಕಡೆಗೆ ಬರುತ್ತಿದ್ದರು. ಯೋಗಾನಂದ ಬ್ರಹ್ಮಚಾರಿಯು ಎದ್ದು ಎದುರುಗೊಂಡು ಸಾಷ್ಟಾಂಗ ವಂದನೆಯನ್ನು ಮಾಡಿ ಶ್ರೀಪಾದ ವಲ್ಲಭರಿಗೆ ಜಯವಾಗಲಿ ಎನ್ನಲು ಎಲ್ಲರೂ ಜಯಘೋಷಗಳನ್ನು ಕೂಗಿದರು. ಯೋಗಾನಂದನು ತಮ್ಮ ವಾಗಾಮೃತಕ್ಕಾಗಿ ಕಾಯುತ್ತಿದ್ದೇವೆ ಎಂದು ಕೈಗಳನ್ನು ಜೋಡಿಸಿದನು. ಶ್ರೀ ಸ್ವಾಮಿಯವರು ಮುಗುಳ್ನಗೆಯನ್ನು ಬೀರುತ್ತಾ ಬಂದು ತಮ್ಮ ಸ್ಥಾನದಲ್ಲಿ ಆಸೀನರಾಗಿ, ಆರ್ಯರೇ, ಸಾಧುಗಳೇ, ನಮಗೀಗ ಶಿಷ್ಯರಿಗಿರಬೇಕಾದ ಲಕ್ಷಣಗಳನ್ನು ಶ್ರೀಕೃಷ್ಣ ಪರಮಾತ್ಮನಿಂದ ಉದ್ಧವನಿಗೆ ಬೋಧಿಸಲ್ಪಟ್ಟಿರುವುದನ್ನು ವಿವರಿಸುವೆನು. ಆ ನವಲಕ್ಷಣಗಳು ನವರತ್ನಗಳು. ಶಿಷ್ಯನು ಕಷ್ಟಪಟ್ಟು ಆ ನವರತ್ನಗಳನ್ನು ಸಂಪಾದಿಸಿ ಮಾಲೆಯನ್ನು ಕಟ್ಟಿ ಧರಿಸಬೇಕಾಗಿರುತ್ತದೆ.
ಜಾಗ್ರತೆಯಿಂದ ಅವುಗಳನ್ನು ಪರಿಶೀಲಿಸಿ. ನಿಮಗೆ ಯಾವ ರತ್ನವು ಲಭಿಸುವುದೋ ಅದನ್ನು ಭದ್ರಪಡಿಸಿಕೊಳ್ಳಿರಿ. ಸಾಧನೆಯಿಂದ ಸಾಧ್ಯವಾಗದಿರುವುದು ಏನಿದೆ? ಆದುದರಿಂದ ಇಂದಿನಿಂದಲೇ ಸಾಧನೆಯನ್ನು ಪ್ರಾರಂಭಿಸಿರಿ ಎಂದು ಹೀಗೆ ಹೇಳಿದರು. ಗುರುಸೇವೆಯು 4 ವಿಧಗಳಾಗಿರುತ್ತವೆ. 1 ಸ್ಥಾನ ಶುಶ್ರೂಷೆ, 2 ಅಂಗ ಶುಶ್ರೂಷೆ, 3 ಭಾವ ಶುಶ್ರೂಷೆ, 4 ಆತ್ಮ ಶುಶ್ರೂಷೆ. ಸ್ಥಾನ ಶುಶ್ರೂಷೆ ಎಂದರೆ ಶ್ರೀ ಗುರುದೇವರ ಆಶ್ರಮವನ್ನಾಗಲಿ ಗೃಹಾರಾಮಗಳನ್ನಾಗಲಿ ಪರಿಶುಭ್ರಗೊಳಿಸಿ ಭದ್ರಗೊಳಿಸಿ ರಕ್ಷಿಸುವುದು. ಗುರುದೇವರು ಯಾವ ಯಾವ ಪ್ರದೇಶಗಳನ್ನು ತಿರುಗಿ ಭಕ್ತರಿಗೆ ಜ್ಞಾನ ಬೋಧೆಯನ್ನು ಮಾಡುವರೋ ಹಾಗೆ ತಾನೂ ಸಹ ಆಯಾ ಪ್ರದೇಶಗಳವರಿಗೆ ಜ್ಞಾನ ಬೋಧೆಯನ್ನು ಮಾಡುತ್ತಾ ಗುರು ಸ್ಮರಣೆಯಲ್ಲಿ ಎಲ್ಲರೂ ಧನ್ಯರಾಗುವಂತೆ ಪ್ರಬೋಧಿಸುವುದು. ಅಂಗಶುಶ್ರೂಷೆ. ಅಂಗಶುಶ್ರೂಷೆ ಎಂದರೆ ಗುರುವಿನ ದೇಹದ ಸೇವೆಯನ್ನು ಮಾಡುವುದು, ರಕ್ಷಿಸುವುದು, ತನ್ನ ಧನವನ್ನು ಅವರ ಸೇವೆಗಾಗಿ ವಿನಿಯೋಗಿಸುವುದು. ಗುರುಗಳು ಹೇಗೆ ತಮ್ಮ ತಪೋಧ್ಯಾನಗಳಿಂದ ಶರೀರವನ್ನು ಪವಿತ್ರೀಕರಿಸಿಕೊಂಡಿರುವರೋ ಹಾಗೆಯೇ ಶಿಷ್ಯನೂ ಸಹ ತನ್ನ ಶರೀರವನ್ನು ಪವಿತ್ರೀಕರಿಸಿಕೊಳ್ಳುವುದು. ಭಾವ ಶುಶ್ರೂಷೆ ಎಂದರೆ ಗುರುವೇ ತಾಯಿ, ಗುರುವೇ ತಂದೆ, ಎಲ್ಲವೂ ಗುರುವೇ ಎಂದು ಭಾವಿಸುವುದು. ಶ್ರೀ ಗುರುವು ಎಂತಹ ಭಾವದಿಂದ ಪರಮೇಶ್ವರನನ್ನು ಕಾಣುವನೋ ತಾನೂ ಸಹ ಗುರುವನ್ನು ಹಾಗೆ ಭಾವಿಸುವುದು. ಆತ್ಮ ಶುಶ್ರೂಷೆ ಎಂದರೆ ಶ್ರೀ ಗುರುವಿಗೆ ಇಷ್ಟವಾಗುವ ಪದಾರ್ಥಗಳನ್ನು ಬಯಸದೆಯೇ ತಂದುಕೊಡುವುದು, ಗುರುವಿನ ಭಾವವನ್ನು ಅರಿತು ಪ್ರವರ್ತಿಸುವುದು. ಗುರುದೇವರು ಹೇಗೆ ಪರಬ್ರಹ್ಮ ಸ್ಥಿತಿಯಲ್ಲಿ ಸ್ಥಿರವಾಗಿ ಪ್ರಕಾಶಿಸುತ್ತಿರುವರೋ ತಾನೂ ಸಹ ಸ್ವಸ್ವರೂಪವನ್ನು ಸರ್ವಾತ್ಮ ಭಾವದಿಂದ ಭಾವಿಸುತ್ತಾ ಬ್ರಹ್ಮ ಜಿಜ್ಞಾಸೆಯನ್ನು ರೂಢಿ ಮಾಡಿಕೊಳ್ಳುವುದು. ಇನ್ನು ಸಚ್ಚಿಷ್ಯ ಲಕ್ಷಣಗಳನ್ನು ವಿವರವಾಗಿ ತಿಳಿಸುತ್ತೇನೆ. ಶ್ರದ್ಧಾಳುಗಳಾಗಿ ಆಲಿಸಿರಿ. ಇವುಗಳನ್ನು ನವರತ್ನಗಳೆನ್ನುವರು. ಈ ಲಕ್ಷಣಗಳು 9. ಪ್ರಥಮ ಲಕ್ಷಣ ಅಹಂಕಾರವಿಲ್ಲದಿರುವುದು, ಸನ್ಮಾನಗಳಿಗೆ ದೂರವಿರುವುದು. ದ್ವಿತೀಯ ಲಕ್ಷಣ ನಿರ್ಮತ್ಸರತ್ವ, ಮತ್ಸರವಿಲ್ಲದಿರುವುದು. ತೃತೀಯ ಲಕ್ಷಣ ದಕ್ಷತೆ, ಸೋಮಾರಿತನವಿಲ್ಲದಿರುವುದು. ಚತುರ್ಥ ಲಕ್ಷಣ ನಿರ್ಮಮತ್ವ, ಮಮಕಾರವಿಲ್ಲದಿರುವುದು. ಪಂಚಮ ಲಕ್ಷಣ ಗುರುಸೇವಾ ಪರಾಯಣತ್ವ, ಸರ್ವಸ್ಯ ಶರಣಾಗತಿ. ಷಷ್ಠ ಲಕ್ಷಣ ನಿಶ್ಚಲತ್ವ, ಚಂಚಲವಿಲ್ಲದಿರುವುದು. ಸಪ್ತಮ ಲಕ್ಷಣ ಪರಮಾರ್ಥ ಜಿಜ್ಞಾಸೆ, ತನಗಿರುವ ಸ್ಥಿತಿಗಿಂತಲೂ ಉತ್ತಮ ಸ್ಥಿತಿಯನ್ನು ಹೊಂದಬೇಕೆಂಬ ಅಭಿಮತ. ಅಷ್ಟಮ ಲಕ್ಷಣ ಅನಸೂಯತ್ವ, ಅಸೂಯೆ ಇಲ್ಲದಿರುವುದು. ನವಮ ಲಕ್ಷಣ ಪವಿತ್ರ ಸತ್ಯ ಸಂಭಾಷಣೆ, ಪ್ರತಿಯೊಂದು ಮಾತು ಪವಿತ್ರವಾಗಿ ಸತ್ಯವಾಗಿ ಶುದ್ಧವಾಗಿರುವುದು. ಅಕಿಂಚನತ್ವ, ಶಿಷ್ಯನು ಸಂಪಾದಿಸಿಕೊಳ್ಳಬೇಕಾದ ನವರತ್ನಗಳಲ್ಲಿ ಇದು ಮೊದಲನೆಯದು. ಶಿಷ್ಯನೆಂಬುವವನು ಗೌರವ ಸನ್ಮಾನಗಳಿಗೆ ತನ್ನ ಮನಸ್ಸನ್ನು ಮತ್ತು ಆಲೋಚನೆಗಳನ್ನು ಬಹುದೂರವಿರಿಸಬೇಕು. ಸನ್ಮಾನಗಳಿಗೆ ಮನಸ್ಸಿನಲ್ಲಿ ಜಾಗವನ್ನು ಕೊಟ್ಟರೆ ಅದರ ಹಿಂದೆ ಅವಮಾನಗಳನ್ನು ಅನುಭವಿಸಬೇಕೆಂದು ವಿವೇಕ ಜ್ಞಾನದಿಂದ ತಿಳಿದು ಯಾವಾಗಲೂ ಮಾನಾವಮಾನಗಳ ಬಗ್ಗೆ ನಿರ್ಲಿಪ್ತನಾಗಿ ಇರಬೇಕು. ಎಂತಹ ಕೀರ್ತಿಯು ಆವರಿಸಲ್ಪಟ್ಟರೂ ಅವನಲ್ಲಿ ಅಹಂಭಾವವು ಹೆಚ್ಚಾಗಿ ಗುರುಕೃಪೆಯಿಂದ ದೂರ ಮಾಡುತ್ತದೆ ಎಂದು ಪೂರ್ಣ ನಂಬಿಕೆಯಿಂದ ತಿಳಿದುಕೊಂಡು ಸನ್ಮಾನವನ್ನು ದೂರವಾಗಿಡಬೇಕು. ಸನ್ಮಾನದಲ್ಲಿ ಪ್ರೀತಿಯುಂಟಾದರೆ ದೇಹಾಭಿಮಾನವು ವೃದ್ಧಿಯಾಗುವುದು. ಅದರಿಂದ ಶಿಷ್ಯನು ಪರಮಪದ ಸೋಪಾನ ಹಂತದಲ್ಲಿ ಹೆಬ್ಬಾವಿನ ಬಾಯಿಗೆ ಬಿದ್ದಂತೆ ತನ್ನ ಸ್ಥಿತಿಯನ್ನು ಪೂರ್ಣವಾಗಿ ಕಳೆದುಕೊಂಡು ಪ್ರಥಮ ಸೋಪಾನವನ್ನು ಸೇರುವನು. ಇದನ್ನು ತಿಳಿದವನು ಸನ್ಮಾನಗಳೆಂದರೆ ಸಂಕಟವೆಂದು ತಿಳಿಯಬೇಕು. ತನ್ನ ನಾಮ ಮತ್ತು ರೂಪಗಳಿಗೆ ಎಳ್ಳಷ್ಟು ಬೆಲೆಯಿಲ್ಲವೆಂದು ಇರಬಾರದೆಂದು
ನಿಶ್ಚಿತಾಭಿಪ್ರಾಯವುಳ್ಳವನಾಗಿ ಒಬ್ಬ ಹುಚ್ಚನಂತೆ ಅಮಾಯಕನಂತೆ ಇರಬೇಕು. ಕಳ್ಳರು ಹಿಂಬಾಲಿಸಿದಾಗ ಶ್ರೀಮಂತರು ತಮ್ಮನ್ನು ತಾವೇ ಬಚ್ಚಿಟ್ಟುಕೊಳ್ಳುವಂತೆ ಸಚ್ಚಿಷ್ಯರು ಬಚ್ಚಿಟ್ಟುಕೊಂಡು ತಾನು ಒಬ್ಬನಿದ್ದೇನೆಂದು ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ತನ್ನ ಕೆಲಸವನ್ನು ತಾನು ಮಾಡುವನು. ಈ ಪ್ರಕಾರ ಸನ್ಮಾನಾಪೇಕ್ಷೆಯಿಲ್ಲದವನಿಗೆ ಅವಮಾನ ಭಯವೂ ಇರುವುದಿಲ್ಲ. ನಾನು ನನ್ನದು ಎನ್ನುವುದು ಬಿಡಬೇಕಾದ ಮುಖ್ಯವಾದ ಭಾವನೆಗಳು. ಗುರುಕೃಪೆಯನ್ನು ಹೊಂದಲು ಈ ಲಕ್ಷಣವು ಎಷ್ಟೋ ಮುಖ್ಯವಾದುದು. ಇದನ್ನು ಅಭ್ಯಸಿಸದವರು ಸತತವಾಗಿ ಆತ್ಮಸ್ತುತಿಯನ್ನು ಮಾಡಿಕೊಳ್ಳುತ್ತಾ ಅರ್ಥ, ಸ್ವಾರ್ಥ, ಲೋಭೆ ಎಂಬ ಗುಣಗಳಿಗೆ ಒಳಪಡುವನು. ಅದರ ಹಿಂದೆಯೇ ಅವಮಾನಗಳು, ಅಪನಿಂದೆಗಳು ಹಿಂಬಾಲಿಸುತ್ತಾ ಎಂತಹ ಸಾಧಕನನ್ನಾದರೂ ಯೋಗ ಭ್ರಷ್ಟನನ್ನಾಗಿ ಮಾಡುತ್ತವೆ. ಆದುದರಿಂದ ಸಚ್ಚಿಷ್ಯರು, ಸದ್ಗುರುಗಳೂ ಸಹ ಸನ್ಮಾನಗಳಿಗೆ, ಪ್ರಶಂಸೆಗಳಿಗೆ, ಹೊಗಳಿಕೆಗಳಿಗೆ ಹೆಸರು ಗಳಿಸಿಕೊಳ್ಳುವುದನ್ನು ನಿರಾಕರಿಸುತ್ತಾರೆ. ಈ ಸೃಷ್ಟಿಯೆಲ್ಲವೂ ಭಗವಂತನ ಲೀಲಾ ವಿಲಾಸವೇ. ಆದುದರಿಂದ ಯಾರು ನಮಸ್ಕರಿಸಿದರೂ ಅದು ಪರಮಾತ್ಮನಿಗೆ ಸೇರುತ್ತದೆ ಎಂಬ ದಿವ್ಯ ಸಂಕಲ್ಪದೊಂದಿಗೆ ಇರುತ್ತಾರೆ. ತಾನು ಅತಿ ಕಿರಿಯನೆಂದು, ಏನೂ ತಿಳಿಯದವನೆಂದು ಭಾವಿಸಿಕೊಂಡು ಗುರು ಶುಶ್ರೂಷೆಯನ್ನು ಮಾತ್ರ ಮಾಡುತ್ತಿರಬೇಕು. ಈ ವಿಧವಾಗಿ ಕಷ್ಟಪಟ್ಟು ಈ ಅಕಿಂಚನತ್ವವೆಂಬ ಪ್ರಥಮ ರತ್ನವನ್ನು ಸಾಧಿಸಿಕೊಳ್ಳಬೇಕು. ದ್ವಿತೀಯ ಲಕ್ಷಣ. ಎರಡನೆಯ ರತ್ನ ನಿರ್ಮತ್ಸರತ್ವ, ಮತ್ಸರವಿಲ್ಲದಿರುವುದು. ಪ್ರಥಮ ಲಕ್ಷಣವಾದ ಅಕಿಂಚನತ್ವವನ್ನು ಸಾಧಿಸುತ್ತಾ ಎರಡನೆಯ ಲಕ್ಷಣವನ್ನು ಅಳವಡಿಸಿಕೊಳ್ಳಬೇಕು. ಜೀವನದ ಈ ಸಾಧನೆಯಲ್ಲಿ ಅನುಕೂಲಗಳಿಗಿಂತಲೂ ಪ್ರತಿಕೂಲಗಳೇ ಹೆಚ್ಚಾಗಿರುವುವು. ಪ್ರತಿಕೂಲಗಳನ್ನು ತನ್ನ ಕುಶಾಗ್ರ ಬುದ್ಧಿಯಿಂದ, ಗುರುಕೃಪೆಯಿಂದ, ದೃಢ ಚಿತ್ತದಿಂದ ತನಗೆ ಅನುಕೂಲಕರವಾಗಿ ಬದಲಾಯಿಸಿಕೊಳ್ಳಬೇಕು. ಶಿಷ್ಯನು ತನಗುಂಟಾದ ಜ್ಞಾನವನ್ನು ಪುರಸ್ಕರಿಸಿಕೊಂಡು ಇತರರ ಬಗ್ಗೆ ವೈರಭಾವನೆಗಳನ್ನು ಬೆಳೆಸಿಕೊಂಡರೆ ಪರಸ್ಪರ ದ್ವೇಷ ಉಂಟಾಗಿ ಉನ್ನತ ಸ್ಥಿತಿಯಿಂದ ಕೆಳಗೆ ತಳ್ಳಲ್ಪಡುತ್ತಾನೆ. ಪ್ರಥಮ ಲಕ್ಷಣವಾದ ಅಕಿಂಚನತ್ವವು ಬೂನಾದಿಯಾಗಿ ಇದ್ದರೆ, ಎರಡನೆಯ ಲಕ್ಷಣವಾದ ನಿರ್ಮತ್ಸರತ್ವ ಎಂಬ ಭವನವು ನಿರ್ಮಿಸಲ್ಪಡುತ್ತದೆ. ಭವನವನ್ನು ನಿರ್ಮಿಸುವಾಗ ಅನೇಕ ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು. ಕೆಲವನ್ನು ಬಿಟ್ಟು ಬಿಡಬೇಕು, ಕೆಲವನ್ನು ಇಟ್ಟುಕೊಳ್ಳಬೇಕು. ಹಾಗೆಯೇ ಗುರಿಯ ಸಾಧನೆಯಲ್ಲಿಯೂ ಬಿಟ್ಟು ಬಿಡಬೇಕಾದ ಗುಣಗಳಲ್ಲಿ ದೇಹಾಭಿಮಾನ ಮತ್ತು ಜ್ಞಾನಾಭಿಮಾನಗಳು ಶಿಷ್ಯನ ಹೃದಯಾಂತರದಲ್ಲಿ ಸೂಕ್ಷ್ಮ ರೂಪದಲ್ಲಿದ್ದರೂ ಅಪಾಯವೇ. ಜ್ಞಾನಾಭಿಮಾನವು ಮಹಾತ್ಮರನ್ನು, ಜ್ಞಾನಿಗಳನ್ನೂ ಸಹ ಬಗ್ಗಿಸಿಕೊಂಡು ಅವರ ತಪಃಫಲವೆಲ್ಲವೂ ಬೂದಿಯಲ್ಲಿ ಹಾಕಿದ ಪನ್ನೀರಿನಂತೆ ವ್ಯರ್ಥವಾದ ಸಂದರ್ಭಗಳು ಪುರಾಣಗಳಲ್ಲಿ ತುಂಬಿವೆ. ಉದಾಹರಣೆಗೆ, ವಿಶ್ವಾಮಿತ್ರನು ತನ್ನ ತಪಸ್ಸನ್ನು ವ್ಯರ್ಥ ಮಾಡಿಕೊಂಡನು. ದೂರ್ವಾಸನು ಅಂಬರೀಷನ ಮೇಲೆ ದೋಷಾರೋಪಣೆಯನ್ನು ಮಾಡಿ ಶಪಿಸಿ ತಾನೇ ತೊಂದರೆಗೊಳಗಾದನು. ಆದರೆ ಅಂಬರೀಷನು ಅಕಿಂಚನತ್ವ ಮತ್ತು ನಿರ್ಮತ್ಸರತ್ವಗಳನ್ನು ಸಾಧಿಸಿದವನಾದುದರಿಂದ ಶಾಪಗಳಿಂದ ರಕ್ಷಿಸಲ್ಪಟ್ಟನು. ಆದುದರಿಂದ ಮೊದಲನೆಯ ಲಕ್ಷಣವು ಸಂಪೂರ್ಣವಾಗಿ ಸಾಧಿಸಲ್ಪಟ್ಟಿದೆಯೋ ಇಲ್ಲವೋ ಎಂಬುದು ಎರಡನೆಯ ಲಕ್ಷಣವನ್ನು ಸಾಧಿಸುವ ಸಮಯದಲ್ಲಿ ತಿಳಿಯುತ್ತದೆ. ಅಕಿಂಚನತ್ವವನ್ನುಳ್ಳವನಾದುದರಿಂದಲೇ ಮಹಾವಿಷ್ಣುವು ಅಂಬರೀಷನ ಶಾಪಗಳನ್ನು ತೆಗೆದುಕೊಂಡು ಮೀನು, ಆಮೆ, ಹಂದಿಗಳಂತಹ ನೀಚ ಜನ್ಮಗಳನ್ನೆತ್ತಲು ಸಿದ್ಧನಾದನು. ಆದುದರಿಂದ ನಿರ್ಮತ್ಸರತ್ವವನ್ನು ಸಂಪೂರ್ಣವಾಗಿ ಸಾಧಿಸಬೇಕಾದರೆ ಮತ್ಸರದ ನಿಜಸ್ವರೂಪವನ್ನು ತಿಳಿಯಬೇಕು. ಮತ್ಸರವೆಂದರೆ ಸಹನಾಶಕ್ತಿಯು ಇಲ್ಲದಿರುವಿಕೆ. ಇದಕ್ಕೆ ಹಂತ ಭೇದಗಳನ್ನನುಸರಿಸಿ ಅಸೂಯೆ ಎಂದು, ದ್ವೇಷವೆಂದು ಅನೇಕ ಹೆಸರುಗಳಿವೆ. ಇತರರಿಗೆ ಲಭಿಸಿರುವ ಸಂಪತ್ತುಗಳು ಪ್ರತಿಯೊಂದು ನನಗೇ ಬೇಕೆಂದುಕೊಳ್ಳುವುದು ಆಸೆ.
ತನಗಿರುವುದು ಬೇರೆಯವರಿಗೆ ಇರಬಾರದು ಎಂದುಕೊಳ್ಳುವುದು ದ್ವೇಷವು. ತನಗಿಲ್ಲದಿರುವುದು ಬೇರೆಯವರಿಗೆ ಇದ್ದರೆ ಸಹಿಸಲಾರದೆ ಹೋಗುವುದು ಅಸೂಯೆ. ಈ ಗುಣಗಳ ಸಮುದಾಯವೇ ಮತ್ಸರ. ಇದನ್ನು ಜಯಿಸಬೇಕೆಂದುಕೊಳ್ಳುವವರು ಇತರರು ನಿಷ್ಠೂರವಾದ ಅವ್ಯಾಚ್ಯವಾದ ವಾಕ್ಯಗಳಿಂದ ವೇದಿಸುತ್ತಿರುವಾಗ ಅಪಾರ ಸಹನಾಶಕ್ತಿಯಿಂದ ನಿಲ್ಲಬೇಕು. ಸಚ್ಚಿಷ್ಯರು ಆ ನಿಂದೆಗಳನ್ನು ಹಿತವಾಕ್ಯಗಳೆಂದು ಸ್ವೀಕರಿಸುವಷ್ಟು ಸಹನೆಯಿಂದಿರಬೇಕು. ತೃತೀಯ ಲಕ್ಷಣ ದಕ್ಷತೆ, ಸೋಮಾರಿತನವಿಲ್ಲದಿರುವುದು. ಯಾವ ಶಿಷ್ಯನಿಗಾದರೂ ಇರಬೇಕಾದ ಲಕ್ಷಣವು ದಕ್ಷತೆ. ಸದ್ಗುರುವನ್ನಾಶ್ರಯಿಸಿ ಆತ್ಮೋನ್ನತಿಯನ್ನು ಹೊಂದಬಯಸುವ ಶಿಷ್ಯನು ದಕ್ಷತೆ ಎಂಬ ಸಲ್ಲಕ್ಷಣವನ್ನು ತಪ್ಪದೇ ಹೊಂದಬೇಕು. ಗುರು ಪ್ರಬೋಧಿತವಾಗಿರುವುದಾಗಲಿ, ಗುರುವಿಗೆ ಹಿತವನ್ನು ಪ್ರಿಯವನ್ನುಂಟು ಮಾಡುವುದಾಗಲಿ, ಗುರುವಿನಿಂದ ನಿರ್ದೇಶಿಸಲ್ಪಟ್ಟಿರುವುದಾಗಲಿ, ಗುರುವಿಗೆ ಸಂತೋಷವನ್ನುಂಟು ಮಾಡುವುದಾಗಲಿ, ಗುರು ಅನುಗ್ರಹವನ್ನು ಪ್ರಸಾದಿಸಲು ಸಮರ್ಥವಂತಹುದ್ದಾಗಲಿ, ಗುರುವು ಬಯಸಿ ಆಜ್ಞಾಪಿಸಿರುವುದಾಗಲಿ, ಗುರುವಿನ ಖ್ಯಾತಿಯನ್ನು ವಿಸ್ತಾರಗೊಳಿಸುವಂತಹದ್ದಾಗಲಿ ಯಾವ ಕಾರ್ಯವನ್ನಾದರೂ ಮಾಡಿದ ಶಿಷ್ಯನ ದಕ್ಷತೆಯನ್ನು ಕೊಂಡಾಡಬಹುದಾಗಿದೆ. ಗುರುವಿನ ಯಶಸ್ಸು ಮತ್ತು ಶಿಷ್ಯನ ಯಶಸ್ಸು ಬೇರೆ ಬೇರೆಯಲ್ಲ. ಆದುದರಿಂದ ಗುರುವು ಯಾವುದನ್ನು ಆದೇಶಿಸಿದರೂ ಅವರಿಬ್ಬರಿಗೂ ಹಿತಕರವಾಗಿಯೇ ಗೋಚರಿಸುತ್ತದೆ. ಗುರುವು ಒಂದೊಂದು ಸಲ ಶಿಷ್ಯನಿಗೆ ಮಾಡಲಾಗದ ಕೆಲಸವನ್ನು ಮಾಡಬೇಕೆಂದು ಆಜ್ಞಾಪಿಸಿ ಅವನ ದಕ್ಷತೆಯನ್ನು ಪರೀಕ್ಷಿಸಬಹುದು. ಗುರುವ ಆದೇಶವು ಅತಿ ಕಠೋರವಾದಾಗ ಅದನ್ನು ಸಹನೆಯಿಂದ ಮಾಡಲೆತ್ನಿಸಿದ ಶಿಷ್ಯನಲ್ಲಿ ಅಪಾರ ಕೃಪೆಯಿಂದ ಗುರುವಿನ ಶಕ್ತಿಯು ಪ್ರವೇಶಿಸಿ ಕಾರ್ಯನಿರ್ವಹಣೆಯಲ್ಲಿ ಸಹಕರಿಸುತ್ತದೆ. ಈ ವಿಷಯದಲ್ಲಿ ಎಂತಹ ಸಂದೇಹಗಳಿಗೂ ಅವಕಾಶವಿಲ್ಲ. ಶಿಷ್ಯನಿಗೆ ಇರಬೇಕಾದುದು ಛಲದೊಂದಿಗೆ ಬಲವಾದ, ದೃಢವಾದ, ಸುನಿಶ್ಚಿತವಾದ, ಸುಸ್ಥಿರವಾದ ಏಕಾಗ್ರತೆಯಿಂದ ಕೂಡಿದ ಸದಭಿಪ್ರಾಯವು ಮಾತ್ರವೇ. ಇದರಿಂದ ಎಂತಹ ಕಠೋರವಾದ ಕಾರ್ಯವನ್ನಾದರೂ ಮಾಡುವ ದಕ್ಷತೆಯು ಪ್ರಾಪ್ತವಾಗಬಲ್ಲದು. ಈ ಲಕ್ಷಣಗಳಿಗೆ ಸಹನೆಯು ಜೊತೆಯಾಗಿರಬೇಕು. ಅಂದರೆ ಜಾಗ್ರತೆಯು ಎಚ್ಚರಿಕೆಯಿಂದ ಪ್ರವರ್ತಿಸಬೇಕು. ಬುದ್ಧಿಯ ಕುಶಲತೆಯು ತುಂಬ ಮುಖ್ಯವಾದುದು. ಪ್ರತಿ ಮಾನವನು ಹಗಲು ಎಚ್ಚರಿಕೆಯಿಂದಿರುವುದು, ರಾತ್ರಿ ನಿದ್ರಿಸುವುದು ನಡೆಯುತ್ತದೆ. ಆದರೆ ಆಧ್ಯಾತ್ಮಿಕ ವಿದ್ಯಾರ್ಜನೆಯಲ್ಲಿ ಸಾಧಕನು ಯಾವಾಗಲೂ ನಿದ್ರಿಸಬಾರದು. ಎಲ್ಲ ವೇಳೆಯಲ್ಲೂ ಎಚ್ಚರಿಕೆಯುಳ್ಳವನಾಗಿ ಜಾಗರೂಕತೆಯಿಂದ ವರ್ತಿಸಬೇಕು. ಸಾವಧಾನನಾಗಿ ವರ್ತಿಸಬೇಕು. ಅಧ್ಯಾಸೆ, ನಿದ್ರೆ, ಸೋಮಾರಿತನವನ್ನು ಪೂರ್ತಿಯಾಗಿ ಬಿಟ್ಟು ಬಿಡಬೇಕು. ಜ್ಞಾನವೆಂಬ ಕತ್ತಲೆಯನ್ನು ದೂರಗೊಳಿಸುವುದಕ್ಕಾಗಿ ಜ್ಞಾನ ಸೂರ್ಯೋದಯವನ್ನು ಆಹ್ವಾನಿಸಬೇಕು. ಅದಕ್ಕಾಗಿ ಕೆಲ ನಿಯಮಗಳನ್ನು ವಿದ್ಯುಕ್ತವಾಗಿ ಪಾಲಿಸಬೇಕು. ಅಂದರೆ ತಾನು ಕತ್ತಲೆಯಲ್ಲಿದ್ದೇನೆಂಬ ಭಾವನೆಯಿಂದ ಹೊರಬರಬೇಕು. ಆಗ ಧಾರಣೆ, ಗುರುಪ್ರಬೋಧಿತ ಸಾಧನೆಯನ್ನು ಎಡಬಿಡದೆ ಮಾಡುವುದು. ಧಾರಣೆ ಎಂಬ ಉದಯವು ಪ್ರಾರಂಭವಾಗುತ್ತದೆ. ಆ ಸಮಯಕ್ಕಾಗಿ ಸೋಮಾರಿತನವನ್ನು, ಜಡತೆಯನ್ನು ದೂರವಿಡಬೇಕು. ಅಂತಹವನಿಗೆ ಧೃತಿ ಎಂಬ ಮಧ್ಯಾಹ್ನವು ಪ್ರಸಾದ ರೂಪವಾಗಿ ಕೊಡಲ್ಪಡುತ್ತದೆ. ಶಿಷ್ಯನ ಜೀವನದಲ್ಲಿ ಮುಳುಗದ ಸೂರ್ಯನುದಯಿಸಲು ಶಮದಮಾದಿ ಷಡ್ವಿಧ ಸಾಧನೆಗಳು ಭಕ್ತಿ ಮಾರ್ಗದಲ್ಲಿ ವೇಗವನ್ನು ವೃದ್ಧಿಗೊಳಿಸುತ್ತವೆ. ಒಂದು ಕ್ಷಣವೂ ವಿಶ್ರಮಿಸುವುದಿಲ್ಲ. ಪ್ರತಿ ಹೆಜ್ಜೆಯಲ್ಲೂ ನಿಜ ಬೋಧೆ ಎಂಬ ಸಮುದ್ರದಿಂದ ಅಮೃತಪಾನವು ಸಿಗುತ್ತಿರುತ್ತದೆ. ಅದರಿಂದ ಆಯಾಸವೆನ್ನುವುದಿರುವುದಿಲ್ಲ. ಅಂತಹ ಸಾಧಕನಿಗೆ ಸಂತ ಮಹಾಜನರ ಸಹಾಯವು ಅದೃಶ್ಯವಾಗಿ ಲಭಿಸುತ್ತದೆ. ಕೊನೆಯವರೆಗೆ ಮಾರ್ಗದರ್ಶಕರಾಗಿ ಗುರುಗಳು ಜೊತೆಗಿರುತ್ತಾರೆ. ಗುರು ಪ್ರಬೋಧಿತ ಕಾರ್ಯವನ್ನು ಮಾಡಲೆತ್ನಿಸುವ ಶಿಷ್ಯನಿಗೆ ಗುರುವೇ ಜೊತೆಗಿರುವನೆಂಬ ವಿಷಯವು ದಕ್ಷತೆಯುಳ್ಳ ಶಿಷ್ಯರನೇಕರು
ಸಾಬೀತುಪಡಿಸಿದ್ದಾರೆ. ತುರಿಯ ಲಕ್ಷಣ: ನಿರ್ಮಮತ್ವ, ಮಮಕಾರವಿಲ್ಲದಿರುವಿಕೆ. ಮಮಕಾರವೆಂದರೆ ಯಾವುದರ ಮೇಲಾದರೂ ಅಪರಿಮಿತವಾದ ಪ್ರೀತಿ, ಇಚ್ಛೆಯಿರುವುದು. ಈ ನಾಲ್ಕನೆಯ ಲಕ್ಷಣವನ್ನು ಸಾಧಿಸುವ ಸಾಧಕನಿಗೆ ಯಾವುದರ ಮೇಲೂ ಪ್ರೀತಿ ಇರಬಾರದು. ಅಕಿಂಚನತ್ವ, ನಿರ್ಮತ್ಸರತ್ವ, ದಕ್ಷತೆಗಳೆಂಬ ಮೂರನ್ನು ಪೂರ್ಣವಾಗಿ ಸಾಧಿಸಿಕೊಂಡು ಸಾಧಕನಿಗೆ ಮಮಕಾರವು ಯಾವುದರ ಮೇಲೂ ಇರುವುದಿಲ್ಲ. ಆದರೆ ಒಂದೊಂದು ಸಲ ತನ್ನ ಶರೀರದ ಮೇಲೆ ಮಮಕಾರ ಉಂಟಾಗುವ ಅವಕಾಶವಿದೆ. ಆದುದರಿಂದ ಇದನ್ನು ತಿಳಿದುಕೊಳ್ಳಬೇಕು ಎಂದು ಹೇಳುವರು. ದೇಹವೆಂದರೆ ಪಾಂಚಭೌತಿಕವು, ನಾಶವಂತವು ಎಂದು ತಿಳಿದವನಿಗೆ ಅಹಂ ಎಂಬ ಭಾವನೆಯು ಹೋಗಿ ಸೋಹಂ ಎಂಬ ಭಾವನೆಯು ಉಂಟಾಗುವುದು. ಬ್ರಹ್ಮ ಭಾವನೆಯು ದೃಢಪಡುವುದು. ಆದುದರಿಂದ ಈ ಲಕ್ಷಣವು ಲಕ್ಷ್ಯ ಸಾಧನೆಗೆ ಎಷ್ಟೋ ಉಪಯುಕ್ತವಾದುದು. ಪಂಚಮ ಲಕ್ಷಣ: ಗುರುಸೇವಾ ಪರಾಯಣತ್ವವು. ಶಿಷ್ಯನ ಪ್ರಯತ್ನವು ಈ ಪಂಚಮರತ್ನದ ಸಾಧನೆಯಲ್ಲಿ ಸಂಕಲ್ಪ ಮಾತ್ರವೇ ಹೊರತು ಮುಖ್ಯ ಸೂತ್ರಧಾರಿಯು ಗುರುವೇ. ಶಿಷ್ಯನ ಹಿತವನ್ನು ಬಯಸುವ ಸದ್ಗುರುವು ತಾಯಿ, ತಂದೆ, ಬಂಧು, ಸ್ನೇಹಿತ, ಸಾಕ್ಷಾತ್ ಪರಬ್ರಹ್ಮ, ದೈವತ್ವವು. ಗುರು ಸೇವೆಯಲ್ಲಿ ನಿಮಗ್ನನಾದ ಶಿಷ್ಯನಿಗೆ ಅಹಂಕಾರ ಮತ್ತು ಮಮಕಾರಗಳು ಹೊರಟು ಹೋಗಿರುತ್ತವೆ. ನಂತರ ಮಾಡುವ ಸೇವೆ ಸಂಪೂರ್ಣ ಶರಣಾಗತಿಯೇ. ವಿಶ್ವವೆಲ್ಲವೂ ಗುರುಸ್ವರೂಪವೆಂದು ಭಾವಿಸಿ ಆರಾಧಿಸುವ ಶಿಷ್ಯನಿಗೆ ಹೆಜ್ಜೆ ಹೆಜ್ಜೆಗೂ ಗುರುಕೃಪೆಯು ಲಭಿಸುತ್ತದೆ. ಸದ್ಗುರುವಿನ ಆತ್ಮೀಯತೆಯನ್ನು ಹೊಂದಲು ಶಿಷ್ಯನು ಹೇಗೆ ಕಾತುರಪಡುವನೆಂದರೆ, ಹಸುವಿನ ಕೆಚ್ಚಲಿನಲ್ಲಿರುವ ಹಾಲಿಗಾಗಿ ಸಣ್ಣ ಕರುವು ಆತುರಪಡುವಂತೆ ತವಕಿಸುವನು. ಆಗಲೇ ಸೇವಾ ತತ್ಪರತೆಯು ರೂಢಿಯಾಗುವುದು. ಸಹಜವಾಗಿ ಮಾನವ ರೂಪದಲ್ಲಿರುವ ಗುರುವನ್ನಾರಾಧಿಸುವುದು ತುಂಬ ಕಷ್ಟ. ಗುರುಭಕ್ತಿಯು ಸ್ಥಿರಪಟ್ಟ ನಂತರ ಮಾಡುವ ಸಾಧನೆಯೇ ನಿಜವಾದ ಸಾಧನೆ. ಯಾರು ಶಿಷ್ಯ ಲಕ್ಷಣಗಳೆಲ್ಲವನ್ನೂ ಪೂರ್ತಿಯಾಗಿ ಅರಿತು ಸ್ವತಃ ಹೊಂದುವನೋ ಆ ಕ್ಷಣದಿಂದ ಆತನಲ್ಲಿ ಕೆಲಸ ಮಾಡುವುದು ಗುರುಶಕ್ತಿಯೇ ಹೊರತು ಶಿಷ್ಯನದೆಂಬುವುದು ಏನೂ ಇರುವುದಿಲ್ಲ. ಇದೇ ಶಿಷ್ಯನು ಗುರುವಾಗಿ ಮಾರ್ಪಡುವ ವಿಧಾನ. ಕೆಲವರು ಈ ವಿಷಯವನ್ನು ಮರೆತು ಕೆಲಕಾಲ ಗುರುಸೇವೆಯನ್ನು ಮಾಡಿ ತಾವೇ ಗುರುಗಳೆಂದು ಪ್ರಕಟಿಸಿಕೊಂಡು ಅಹಂಕಾರದಿಂದ ತಮ್ಮ ಉಜ್ವಲ ಭವಿಷ್ಯವನ್ನು ತಾವೇ ಹಾಳು ಮಾಡಿಕೊಳ್ಳುತ್ತಾರೆ. ನಿಜವಾದ ಶಿಷ್ಯನು ಎಂದಿಗಾದರೂ ತಾನು ಶಿಷ್ಯನೇ ಎಂದು ಜಗದ್ಗುರುವೇ ನಿಜವಾದ ಗುರುವೆಂಬ ಭಾವನೆಯನ್ನು ಬಿಡದೆ ಗುರುಸ್ಮರಣೆಯನ್ನು ಮಾಡುತ್ತಾ ತನ್ನನ್ನು ತಾನು ಗುರುವಿಗೆ ಅರ್ಪಿಸಿಕೊಳ್ಳುವನು. ಷಷ್ಠ ಲಕ್ಷಣ: ನಿಶ್ಚಲತ್ವ, ಚಂಚಲವಿಲ್ಲದಿರುವಿಕೆ. ಯಾವ ಮಾರ್ಗದಲ್ಲಾದರೂ ಮೊದಲ ಮೆಟ್ಟಿಲುಗಳನ್ನು ಹತ್ತುವುದು ಕಷ್ಟವಾಗುತ್ತದೆ. ಆದರೆ ನಂತರದ ಮೆಟ್ಟಿಲುಗಳು ಕಷ್ಟವಿರುವುದಿಲ್ಲ. ಸಾಧನೆಯ ಸಮಯದಲ್ಲಿ ಶಿಷ್ಯನು ಮೊದಲು ಕಷ್ಟಗಳನ್ನು ಅನುಭವಿಸುವುದು ಸಹಜ. ಕಷ್ಟಪಟ್ಟು ಸಾಧಿಸಿದಾಗಲೇ ಅದಕ್ಕೆ ಅಪಾರವಾದ ಬೆಲೆಯುಂಟಾಗುತ್ತದೆ. ಯಾರೋ ಕಷ್ಟಪಟ್ಟು ಸಂಪಾದಿಸಿದರೆ ಅದರ ಬೆಲೆಯು ಇತರರಿಗೆ ಏನು ತಿಳಿಯುತ್ತದೆ? ಸಾಧನೆಯಿಂದ ಒಳ್ಳೆಯ ಸಹನೆ, ಛಲ, ಏಕಾಗ್ರತೆ, ಮತ್ಸರವಿಲ್ಲದಿರುವಿಕೆ, ಸೇವಾಭಾವಗಳೆಂಬ ಸಲ್ಲಕ್ಷಣಗಳನ್ನು ಗುರುಕೃಪೆಯಿಂದ ಹೊಂದಿದ ನಂತರ ಚಂಚಲವಿಲ್ಲದೆ ನಿಶ್ಚಲವಾಗಿರುವುದು ಎಂಬ ಆರನೆಯ ಲಕ್ಷಣವನ್ನು ಈ ವಿಧವಾಗಿ ಸಂಪಾದಿಸಬೇಕು. ಸ್ಥೂಲ, ಸೂಕ್ಷ್ಮ ಕಾರಣ, ಮಹಾಕಾರಣಗಳೆಂಬ 4 ವಿಧಗಳ ದೇಹ ಲಕ್ಷಣಗಳನ್ನು, ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳ ವ್ಯವಹಾರವನ್ನು, ಪಂಚಪ್ರಾಣಗಳನ್ನು, ಅಂತಃಕರಣ ಚತುಷ್ಟಯದ ಲಕ್ಷಣಗಳನ್ನು ತಿಳಿದು ಮನೋವಿಕಾರಗಳನ್ನು ಚೆನ್ನಾಗಿ ತಿಳಿಯಬೇಕು. ಪ್ರೇಯಸ್ಸಿನಿಂದ ತನ್ನ ಮನಸ್ಸು ಶ್ರೇಯಸ್ಸಿನ ಕಡೆಗೆ ತಿರುಗಿಸಿಕೊಳ್ಳಲು ದೃಢ ಸಂಕಲ್ಪ ಉಂಟಾಗಿದ್ದರೆ ಚಂಚಲವಿಲ್ಲದ ಮನಸ್ಸು ನಿಶ್ಚಲ ಸ್ಥಿತಿಯನ್ನು ಹೊಂದುವುದು.
ಗುರುಚರಣಗಳ ಮೇಲಿರುವ ಅಚಂಚಲ ವಿಶ್ವಾಸವೇ ಆತನ ಸಂಕಲ್ಪಗಳಿಗೆ ಕಾರ್ಯರೂಪವನ್ನು ಕೊಡುತ್ತದೆ. ಇದು ಪರಮಾರ್ಥ ಭಾವನೆಯಾದುದರಿಂದ ವಿಶ್ವ ಕಲ್ಯಾಣಕ್ಕೆ ಸದ್ಗುರುವು ಭಗವಂತನು ಸಂಪೂರ್ಣವಾಗಿ ಸಹಕರಿಸಿ ಸಫಲಗೊಳಿಸುತ್ತಾರೆ. ಗುರುಪದೇಶದಿಂದ ಷಡ್ವಿಕಾರರಹಿತನಾಗುತ್ತಾನೆ. ಅಸ್ತಿ, ಜಾಯತಿ, ವರ್ಧತಿ, ವಿಪರಣಮತಿ, ಕ್ಷಯತಿ, ನಶ್ಯತಿ ಎಂಬುವುಗಳು 6 ವಿಕಾರಗಳು. ಅಸ್ತಿ ಎಂದರೆ ಇರುವುದು, ನಂತರ ಎಂದಿಗಾದರೂ ಹೋಗುವುದು ದೇಹವು. ಜಾಯತಿ ಎಂದರೆ ಹುಟ್ಟಿರುವುದು, ಹುಟ್ಟಿರುವುದು ಪ್ರತಿಯೊಂದು ತಪ್ಪದೆ ಸಾಯುವುದು. ವರ್ಧತಿ ಎಂದರೆ ಬೆಳೆಯುವುದು. ವಿಪರಣಮತಿ ಎಂದರೆ ಪರಿಣಾಮವನ್ನು ಹೊಂದುವುದು. ಕ್ಷಯತಿ ಎಂದರೆ ಕ್ಷೀಣಿಸುವುದು. ನಶ್ಯತಿ ಎಂದರೆ ನಶಿಸುವುದು. ಈ ಲಕ್ಷಣಗಳು ಶರೀರಕ್ಕಿರುವುದೆಂದು ವಿವರವಾಗಿ ತಿಳಿದಾಗ ಅದರ ಮೇಲೆ ಮೋಹವು ನಶಿಸಿ ನಿಶ್ಚಲತ್ವವು ಏರ್ಪಡುವುದು. ಈ 6ನೆಯ ರತ್ನವು ಅತ್ಯಂತ ಮುಖ್ಯವಾದುದು. ಸಪ್ತಮ ಲಕ್ಷಣ ಪರಮಾರ್ಥ ಜಿಜ್ಞಾಸೆ. ಜಿಜ್ಞಾಸೆ ಎಂದರೆ ಆಸಕ್ತಿ ಎಂದು ಅರ್ಥವಿದೆ. ಆಸಕ್ತಿಯು ಪರಮಾರ್ಥ ಪರವಾಗಿದ್ದರೆ ಜಿಜ್ಞಾಸೆ ಎನ್ನುವರು, ಲೌಕಿಕ ಪರವಾಗಿದ್ದರೆ ಆಸೆ ಎನ್ನುವರು. ಆದುದರಿಂದ ಸಾಧಕನಿಗೆ ಪರಮಾರ್ಥದಲ್ಲಿ ಆಸಕ್ತಿ ಇದ್ದರೆ ಮಾತ್ರ ಗುರು ಸನ್ನಿಧಿಯನ್ನು ಸೇರುತ್ತಾನೆ. ಪ್ರಥಮ ರತ್ನದ ಸಂಪಾದನೆಗೆ ಈ 7ನೆಯ ಲಕ್ಷಣವೇ ಮೂಲ ಕಾರಣ. ಭಗವಂತನ ವಿಭೂತಿಗಳನ್ನು ತಿಳಿಯುವುದೇ ಅಲ್ಲದೆ ಅನುಭೂತಿಯನ್ನು ಅನುಭವಿಸಬಲ್ಲ ಆಕಾಂಕ್ಷೆಯನ್ನೇ ಜಿಜ್ಞಾಸೆ ಎನ್ನುವರು. ಆದರೆ ಭಗವತ್ ತತ್ವವು ಅನಂತವೂ ಅಗಾಧವು. ಆದುದರಿಂದ ಎಷ್ಟು ತಿಳಿದುಕೊಂಡರೂ ಇನ್ನೂ ತಿಳಿಯಬೇಕಾದುದು ಅನಂತವಾಗಿರುತ್ತದೆ. ಇದು ಎಲ್ಲರಿಗೂ ಇರಬೇಕಾದ ರತ್ನದಂತಹ ಲಕ್ಷಣವು. ಅಷ್ಟಮ ಲಕ್ಷಣ ಅನಸೂಯತ್ವ, ಅಸೂಯೆ ಇಲ್ಲದಿರುವಿಕೆ. ಈ ಲಕ್ಷಣವು ಸಾಧಕನಲ್ಲಿ ಮೊದಲಿನಿಂದಲೂ ಇರಬೇಕಾದ ಲಕ್ಷಣವೇ. ಮೊದಲಿನಿಂದಲೇ 7 ಲಕ್ಷಣಗಳನ್ನು ಸಾಧಿಸಿದ ವ್ಯಕ್ತಿಯು ಸದ್ಗುರುವಿಗೆ ಇಷ್ಟವಾಗುತ್ತಾನೆ. ಸದ್ಗುರುವೇ ತಾಯಿ ತಂದೆಯೆಂದು ಭಾವಿಸುವ ಶಿಷ್ಯರನೇಕರಿರುತ್ತಾರೆ. ಸದ್ಗುರುಗಳು ಎಲ್ಲರ ಮೇಲೂ ಸಮಾನವಾದ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಆ ಸಂದರ್ಭದಲ್ಲಿ ಗುರುವಿನ ಮೇಲೆಯೇ ಅಸೂಯೆ ಪಡುವ ಅವಕಾಶವಿರುತ್ತದೆ. ಅಂದರೆ ಗುರುವಿನ ಪ್ರೀತಿಯು ತನಗೆ ಮಾತ್ರ ಸಿಗಬೇಕೆನ್ನುವ ಭಾವವು, ತಾನು ಮಾತ್ರವೇ ಅದಕ್ಕೆ ಅರ್ಹನೆಂಬ ಭಾವವು. ಇವೆಲ್ಲವೂ ಅಸೂಯೆಯಲ್ಲಿನ ಭಾಗಗಳೇ. ಇಂತಹ ವಕ್ರ ಭಾವನೆಗಳು ಪ್ರವೇಶಿಸಿದರೆ ಅಲ್ಲಿಯವರೆಗೂ ಸಾಧಿಸಿದ ರತ್ನಗಳೆಲ್ಲವೂ ಕಲ್ಲುಗಳಾಗಿ ಮಾರ್ಪಡುತ್ತವೆ. ಸಾಧನೆಯೆಲ್ಲವೂ ಬೂದಿಯಲ್ಲಿ ಹಾಕಿದ ಪನ್ನೀರಿನಂತೆ ಆಗುವುದು. ಅಷ್ಟೇ ಅಲ್ಲದೆ ಉತ್ತಮ ಗುಣಸಂಪನ್ನನ ಮೇಲಾಗಲಿ ಅಥವಾ ಗುರು ಪ್ರೀತಿಯನ್ನು ಹೊಂದಿದವನ ಮೇಲಾಗಲಿ ಮಿಥ್ಯಾರೋಪಣೆಗಳನ್ನು ಮಾಡಿ ಅವನ ಗುಣಗಳಿಗೂ ಗುರು ಪ್ರೀತಿಗೂ ವಿಪರೀತಾರ್ಥಗಳನ್ನು ಸಂಕಲ್ಪಿಸಿ ಗುರು ಪ್ರೀತಿಗೆ ಅವನು ಪಾತ್ರನಲ್ಲನೆಂದು ನಿಂದಿಸುವವರೂ ಇರುತ್ತಾರೆ. ಅವರೊಂದಿಗೆ ಒಂದು ಕ್ಷಣವೂ ಸಚ್ಚಿಷ್ಯನ ಮನಸ್ಸು ಏಕೀಭವಿಸಿದರೂ ಪತನವಾಗಿ ಅಸೂಯೆಗೆ ಒಳಪಟ್ಟಂತೆಯೇ. ಈ ಸ್ಥಿತಿಯಲ್ಲಿ ಜಾರಿ ಬೀಳದೆ ನಿಲ್ಲಬೇಕಾದರೆ ಸಚ್ಚಿಷ್ಯನು ತನ್ನ ಗುರುವು ಸರ್ವಜ್ಞನು, ಆತನು ಮಾಡುವ ಕಾರ್ಯಗಳನ್ನು ವಿಮರ್ಶಿಸಲು ಯಾರಿಂದಲೂ ಸಾಧ್ಯವಿಲ್ಲವೆಂಬ ಭಾವವನ್ನು ದೃಢಪಡಿಸಿಕೊಂಡರೆ 8ನೆಯ ರತ್ನವು ಸಿಕ್ಕಿದಂತೆಯೇ. ಅಸೂಯೆಯು ಪಿಶಾಚಿಯಂತಹುದು. ಅದು ಹಿಡಿದುಕೊಂಡರೆ ಸಾಧಕನನ್ನು ಗುರುವಿನಿಂದ ದೂರಗೊಳಿಸುತ್ತದೆ. ಗುರುಗಳು ಅಂತಹವರನ್ನು ದೂರಕ್ಕಿಟ್ಟು ಬಿಡುತ್ತಾರೆಯೇ ಹೊರತು ಅದನ್ನು ಹಿಡಿದುಕೊಂಡು ಬಿಡಿಸುವ ಪ್ರಯತ್ನವನ್ನೂ ಮಾಡುವುದಿಲ್ಲ. ಏಕೆಂದರೆ ಆ ದುರ್ಗುಣವು ಮೀನಿನ ಕೆಳಗೆ ನೀರಿನಂತೆ ಶಿಷ್ಯನನ್ನು ಸೇರುತ್ತದೆ. ಭೂತವು ಆವರಿಸಿರುವ ವ್ಯಕ್ತಿಗೆ ಆ ವಿಷಯವು ತಿಳಿಯದು, ಇತರರಿಗೆ ತಿಳಿಯುತ್ತದೆ. ಭೂತವು ಆವರಿಸಿರುವ ಮತ್ತೊಬ್ಬ ವ್ಯಕ್ತಿಗೂ ಅದು ತಿಳಿಯದು. ಅದೇ ರೀತಿಯಾಗಿ ಅಸೂಯೆ ಎಂಬ ಭೂತವು
ಆವರಿಸಿರುವ ವ್ಯಕ್ತಿಗಳಿಗೆ ಅವರ ಲೋಪಗಳು ಅವರಿಗೆ ತಿಳಿಯುವುದಿಲ್ಲ. ಅದು ಕುಶಿಷ್ಯರ ಲಕ್ಷಣವು. ತನ್ನನ್ನು ತಾನು ಹೊಗಳಿಕೊಳ್ಳುವುದು, ಇತರರನ್ನು ವಿಮರ್ಶಿಸುವುದು, ತೆಗಳುವುದು ಇವುಗಳು ಹೆಚ್ಚಾಗಿ ಬೆಳೆದು ಅಧೋಗತಿಗೆ ತೆಗೆದುಕೊಂಡು ಹೋಗುವುವು. ಆದುದರಿಂದ ಸಚ್ಚಿಷ್ಯನು ಈ ದುರ್ಗುಣದ ಸ್ವಭಾವವನ್ನು ಪೂರ್ತಿಯಾಗಿ ತಿಳಿದುಕೊಂಡು ಮಿತಭಾಷಿಯಾಗಿ ನಡೆಯಬೇಕು. ಎಲ್ಲರಿಗಿಂತಲೂ ತಾನು ಕಿರಿಯನೆಂದು ಭಾವಿಸಬೇಕು. ಅವರವರ ಯೋಗ್ಯತೆಗೆ ತಕ್ಕ ಶಿಕ್ಷಣವನ್ನು ಸದ್ಗುರುಗಳೇ ಕೊಡುತ್ತಾರೆಂಬ ಗಟ್ಟಿಯಾದ ನಂಬಿಕೆಯಿಂದಿರಬೇಕು. ಗುರು ಸಂಕಲ್ಪದಿಂದ ಕೆಲವರಲ್ಲಿನ ಅವಗುಣಗಳು ಹೊರಬಿದ್ದು ಛೇದಿಸಲ್ಪಟ್ಟು ಸವೆತು ಹೋಗುತ್ತಿರುತ್ತವೆ. ಯಾವ ಪ್ರಾಣಿಯನ್ನು ಹಿಂಸಿಸಬಾರದೆಂಬ ಭಾವನೆಯೇ ಅಸೂಯತ್ವವು. ನವಮ ಲಕ್ಷಣ ಪವಿತ್ರ ಸತ್ಯ ಭಾಷಣೆ. ಪವಿತ್ರತೆ ಸತ್ಯವನ್ನು ಹೇಳುವುದು ಎಂಬ ಲಕ್ಷಣವು ಮೊದಲಿನಿಂದಲೂ ಅವಶ್ಯಕವೇ ಆಗಿದೆ. ಗುರುವು ಹೇಳಿದ ಯಾವ ವಿಷಯವಾದರೂ ನಿಸ್ಸಂಶಯವಾಗಿ ಸತ್ಯವೆಂದು ಭಾವಿಸುವ ಸ್ಥಿತಿಯು ಇದರ ಪ್ರಥಮ ಲಕ್ಷಣ. ಗುರುದೇವರು ಯಾವ ರೀತಿ ಮೃದು ಮಧುರವಾಗಿ ಪ್ರೇಮಾದರಗಳಿಂದ ಮಾತನಾಡುವರೋ ಅದನ್ನು ಗ್ರಹಿಸಿ ಅನುಸರಿಸಬೇಕು. ಕಪಟದಿಂದ ಕೂಡಿದ ಭಾಷಣಗಳು, ಮರ್ಮಗರ್ಭವಾದ ಭಾಷಣಗಳನ್ನು ಮಾಡಬಾರದು. ದೂರುಗಳನ್ನು ಹೇಳಬಾರದು. ಇತರರು ಹೇಳಿದರೂ ಕೇಳಬಾರದು. ನಿಂದೆಗಳನ್ನು ಸಹಿಸಿಕೊಂಡರೆ ಕರ್ಮಗಳು ತೊಲಗಿ ನಿರ್ಮಲತ್ವವು ಪ್ರಾಪ್ತಿಯಾಗುತ್ತದೆ. ಇತರರನ್ನು ನಿಂದಿಸಿದರೆ ಅವರ ಕರ್ಮಗಳೆಲ್ಲವೂ ತನಗೆ ಸುತ್ತಿಕೊಳ್ಳುತ್ತವೆ ಎಂದು ಜಾಗ್ರತೆಯಿಂದ ಪ್ರತಿ ಮಾತಿಗೂ ಅರ್ಥವನ್ನು ತಿಳಿದು ಮಾತನಾಡಬೇಕು. ಪರಿಹಾಸವನ್ನು ಮಾಡಬಾರದು. ಕುತರ್ಕವನ್ನು ಮಾಡಬಾರದು. ಕಠೋರ ವಚನಗಳನ್ನು ನುಡಿಯಬಾರದು. ಆಡಿದ ಮಾತನ್ನು ತಪ್ಪಬಾರದು. ಅನುಕ್ಷಣವು ಗುರುನಾಮ ಸ್ಮರಣೆಯನ್ನು ಮಾಡುತ್ತಾ ತನ್ನ 9 ರತ್ನಗಳನ್ನು ಭದ್ರಪಡಿಸಿಕೊಳ್ಳಬೇಕು. ಸಚ್ಚಿಷ್ಯನು ಸತ್ಯವು ಅತ್ಯಂತ ಮಧುರವು, ಆಹ್ಲಾದಕರವೂ, ಆನಂದದಾಯಕವೂ, ಹಿತಕರವೂ ಎಂದು ನಂಬಿರುವನು. ಆತ್ಮ ಸುಖವನ್ನು ಬಿಟ್ಟು ಬೇರೆ ಯಾವುದಕ್ಕೂ ತವಕಿಸುವುದಿಲ್ಲ. ಇವೇ ಸಚ್ಚಿಷ್ಯನಲ್ಲಿರಬೇಕಾದವುಗಳು. ಇವೇ ನವರತ್ನಗಳು. ಇವು ನವಖಂಡ ಪೃಥ್ವಿಮಂಡಲಕ್ಕೆ ಪ್ರತೀಕಗಳು. ಈ ಲಕ್ಷಣಗಳನ್ನು ಹೊಂದಿರುವ ಶಿಷ್ಯನ ಹೃದಯವು ಸದ್ಗುರುವಿನ ನಿಲಯವಾಗುತ್ತದೆ. ಗುರುಕೃಪೆಯಿಂದಲೇ ಇವು ಸಾಧ್ಯವು ಎಂಬ ತಿಳುವಳಿಕೆಯು ಯಾವಾಗಲೂ ಸ್ಮರಣೆಯಲ್ಲಿದ್ದು ತನ್ನ ಪ್ರತ್ಯೇಕತೆಯೇನೂ ಇಲ್ಲವೆಂದು ನಿಗರ್ವಿಯಾಗಿದ್ದರೆ ಆತನೇ ಸದ್ಗುರುವಾಗಿ ರೂಪುಗೊಳ್ಳುತ್ತಾನೆ. ಈ ಲಕ್ಷಣ ಸಮುದಾಯವು ಜೀವನ ಕೊನೆಯವರೆವಿಗೂ ಇರಬೇಕು. ಆತನೇ ಸದ್ಗುರುವು. ಸದ್ಗುರು ಲಕ್ಷಣಗಳನ್ನು ಬೇರೆಯಾಗಿ ಹೇಳುವ ಅಗತ್ಯವಿಲ್ಲ. ಇಂದಿನ ಸಚ್ಚಿಷ್ಯನೇ ನಾಳೆಯ ಸದ್ಗುರುವು. ಈ ಸದ್ಗುಣಗಳ ಸಮುಪಾರ್ಜನೆಯಿಲ್ಲದೆ ಗುರುವೆಂದು ಕರೆಸಿಕೊಳ್ಳುವವರು ಎಂದಿಗಾದರೂ ಪತನವಾಗಲೇಬೇಕು. ಸತಿ, ಸುತರು, ಮನೆ, ಮಠ, ಭೂಮಿ, ಧನಧಾನ್ಯಗಳೆಲ್ಲವೂ ಇರುವವನಿಗೂ ಸಹ ಈ ಲಕ್ಷಣಗಳ ಸಾಧನೆಯು ಸಾಧ್ಯವೇ. ಗೃಹಸ್ಥರಿಗೂ ಸಹ ಇವು ಅತ್ಯುತ್ತಮವಾದ ಆತ್ಮತೃಪ್ತಿಗೆ ಸೋಪಾನಗಳಾಗಿ ನಿಲ್ಲುತ್ತವೆ ಎಂದು ಶ್ರೀಪಾದ ಸ್ವಾಮಿಯವರು ಅಲ್ಲಿ ನೆರೆದಿದ್ದ ಭಕ್ತರಿಗೆ ಅಪಾರ ಜ್ಞಾನ ಸಮುಪಾರ್ಜನೆಯ ಮಾರ್ಗವನ್ನು ಬೋಧಿಸಿದರು. ಯೋಗಾನಂದ ಬ್ರಹ್ಮಚಾರಿಗಳು ಈ ಬೋಧಾಮೃತ ಲಹರಿಯಲ್ಲಿ ಮಿಂದು ಆನಂದ ಪರವಶರಾಗಿ ಶ್ರೀಪಾದ ಶ್ರೀವಲ್ಲಭ ಮಹಾರಾಜ್ ಕಿ ಜೈ ಎಂದು ಮುಕ್ತ ಕಂಠದಿಂದ ಜಯಘೋಷಗಳನ್ನು ಮಾಡಿದರು. ಶ್ರೀಪಾದ ಸ್ವಾಮಿಯವರು ಎಲ್ಲರಿಗೂ ಆಶೀರ್ವಾದಗಳನ್ನು ಮಾಡಿದರು. ನಂತರ ಅಲ್ಲಿನ ಸ್ಥಳೀಯರಿಂದ ಭಕ್ತರಿಗೂ ಮತ್ತು ಸ್ವಾಮಿಯವರಿಗೂ ಅನ್ನ ಸಮಾರಾಧನೆಯು ನಡೆಸಲ್ಪಟ್ಟಿತು. ಮಾಹೋರ್ಗಢದಿಂದ ಬಂದಿದ್ದ ಶ್ರೀ ಯೋಗಾನಂದ ಬ್ರಹ್ಮಚಾರಿಗಳು ಮತ್ತು ಯಾತ್ರಾ ಬೃಂದದವರು ಸ್ವಾಮಿಗಳ ಅನುಮತಿಯನ್ನು ಪಡೆದು ಮುಂದಕ್ಕೆ ಪ್ರಯಾಣಿಸತೊಡಗಿದರು ಎಂದು ಶ್ರೀ ವಿಠ್ಠಲ್ ಬಾಬಾಜಿಯವರು ತಿಳಿಸಿದರು. ಇಲ್ಲಿಗೆ 22ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ದಿಗಂಬರ ದಿಗಂಬರ
ಶ್ರೀಪಾದವಲ್ಲಭ ದಿಗಂಬರ.